ಎಲ್ಲ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. KD ಮೂವಿ ರಿವ್ಯೂಗೆ ನಿಮಗೆಲ್ಲ ಸ್ವಾಗತ. ಮೂವಿ ರಿವ್ಯೂಗೆ ಹೋಗೋದಕ್ಕೂ ಮುಂಚೆ ಸಿನಿಮಾ ನೋಡೋ ಆಡಿಯನ್ಸ್ ಕೆಟಗರಿ ನೋಡೋದಾದರೆ ಕೆಲವರು ಲವ್ ಸ್ಟೋರಿ ಇಷ್ಟಪಡ್ತಾರೆ, ಕೆಲವರು ಕಾಮಿಡಿ ಮೂವೀಸ್ ಇಷ್ಟಪಡ್ತಾರೆ, ಕೆಲವರು ಸಸ್ಪೆನ್ಸ್ ಥ್ರಿಲ್ಲರ್ ಇಷ್ಟಪಡ್ತಾರೆ, ಕೆಲವರು ಮೀನಿಂಗ್ಫುಲ್ ಫ್ಯಾಮಿಲಿ ಸ್ಟೋರೀಸ್ ಇಷ್ಟಪಡ್ತಾರೆ. ಆದರೆ ಕೆಲವರು ಮಾತ್ರ ಫುಲ್ ಆ್ಯಕ್ಷನ್, ಲಾಂಗು, ಮಚ್ಚು, ಗನ್ಸ್, ಚೇಸಿಂಗ್, ಜಂಪಿಂಗ್ ಅಂಥ ಸಿನಿಮಾಗಳನ್ನ ಇಷ್ಟಪಡ್ತಾರೆ. KD ಸಿನಿಮಾ ಕೊನೆ ಕೆಟಗರಿಗೆ ಸೇರಿದ್ದು. ಈ ಸಿನಿಮಾಗೆ ರೇಟಿಂಗ್ ಇದೆ, ಅಂದರೆ ವೈಲೆನ್ಸ್ ಜಾಸ್ತಿ ಇದೆ ಅಂತ ಅರ್ಥ. ಈ ಸಿನಿಮಾದಲ್ಲಿ ಧ್ರುವ ಸರ್ಜಾ ಅವರ ಆ್ಯಕ್ಟಿಂಗ್ ಮಾತ್ರ ನೆವರ್ ಸೀನ್ ಬಿಫೋರ್ ಅಂತಲೇ ಹೇಳ್ಬೋದು. ತುಂಬ ಇನೋಸೆಂಟ್ ಆಗಿರೋ ಒಬ್ಬ ವ್ಯಕ್ತಿ ಕೆಲವೊಂದು ಅನಿವಾರ್ಯ ಸಂದರ್ಭದಿಂದ ತನ್ನ ಫ್ಯಾಮಿಲಿನ ಕಾಪಾಡ್ಕೊಳ್ಳೋಕ್ಕೋಸ್ಕರ ತುಂಬ ವೈಲೆಂಟ್ ಆಗಿಬಿಡ್ತಾನೆ. ಧ್ರುವ ಸರ್ಜಾ ಅವರು ಸೀಮೆಎಣ್ಣೆ ಮಾರೋನ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಹೀರೋಯಿನ್ ಸಹ ಅಷ್ಟೇ ಎನರ್ಜೆಟಿಕ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಫಸ್ಟ್ ಹಾಫ್ ಸ್ವಲ್ಪ ಆ್ಯಕ್ಷನ್, ಸ್ವಲ್ಪ ಕಾಮಿಡಿ ಜೊತೆಗೆ ಸ್ಟೋರಿ ನಡೆಯುತ್ತೆ. ಕಾಳಿದಾಸ KD ಆಗಿ ಬದಲಾದ ಮೇಲೇ ಸಿನಿಮಾ ಜಾಸ್ತಿ ವೈಲೆಂಟ್ ಆಗೋದು. ಇನ್ನು ಸಂಜಯ್ ದತ್ ಅವರು ಸಹ ಮೈನ್ ವಿಲನ್ ಆಗಿ ಫೈಟಿಂಗ್ಸಲ್ಲಿ ಸ್ವಲ್ಪ ಎಫರ್ಟ್ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ರವಿ ಸರ್, ರಮೇಶ್ ಅರವಿಂದ್ ಅವರು, ದೊಡ್ಡಣ್ಣ ಅವರು, ಶಿಲ್ಪಾ ಶೆಟ್ಟಿ ಅವರು ಮತ್ತು ರವಿಶಂಕರ್ ಅವರು ಸಹ ಅವರವರ ಪಾತ್ರಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಇನ್ನು ಡೈರೆಕ್ಟರ್ ಪ್ರೇಮ್ ಅವರಿಗೆ ಮತ್ತು ಧ್ರುವ ಸರ್ಜಾ ಅವರಿಗೆ ಇಬ್ರಿಗೂ ಒಂದು ಮಾಸ್ ಕಂಬ್ಯಾಕ್ ಅಂತಾನೆ ಹೇಳ್ಬೋದು. ಪ್ರೇಮ್ ಅವರ ಯಾವುದೇ ಮೂವಿ ಬಂದರೂ ಹೆವಿ ಹೈಪ್ ಇರೋದು, ಬಟ್ ಈ ಸಲ ಒಂದು ಡೀಸೆಂಟ್ ಹೈಪ್ ಅಂತಾನೆ ಹೇಳ್ಬೋದು. ಇನ್ನು ಮಾಸ್ ಆಡಿಯನ್ಸ್ಗೆ ಈ ಸಿನಿಮಾ ತುಂಬಾ ಚೆನ್ನಾಗಿ ಇಷ್ಟ ಆಗುತ್ತೆ. BGM ಮತ್ತೆ ಮೇಕಿಂಗ್ ಸಹ ತುಂಬಾ ಚೆನ್ನಾಗಿದೆ. ಸೊ ಇನ್ನು ಸುದೀಪ್ ಸರ್ ಒಂದು ಹಾರ್ಡ್ಲಿ ಒಂದು 4 ರಿಂದ 5 ನಿಮಿಷ ಇರ್ತಾರೆ, ಬಟ್ ತುಂಬಾ ಎಫೆಕ್ಟಿವ್ ಆಗಿ ತೋರಿಸಿದ್ದಾರೆ. ಸುದೀಪ್ ಸರ್ ಪಾತ್ರ ಪಾರ್ಟ್ 2 ನಲ್ಲಿ ಜಾಸ್ತಿ ಇರುತ್ತೆ. ಬಹಳಷ್ಟು ವಿಷಯಗಳು ಪಾರ್ಟ್ 2 ನಲ್ಲಿ ರಿವೀಲ್ ಆಗೋದಿದೆ. ಇಷ್ಟು KD ಸಿನಿಮಾದ ರಿವ್ಯೂ. ಇನ್ನು ಮೂವಿನ ದಯವಿಟ್ಟು ಥಿಯೇಟ್ರಲ್ಲೇ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಸೊ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಜೈ ಹಿಂದ್.